ಬರ್ಲಿ ಜೋರಾದ ಚಪ್ಪಾಳೆ. ಅದು ಲೇಡಿ ಸೂಪರ್ ಸ್ಟಾರ್ ಇನ್ ದಿ ಹೌಸ್. ಓಕೆ. ತುಂಬಾ ಅನ್ಯಾಯಪ್ಪ ನಿಮ್ಗೆ. ನಿಂತ್ಕೊಳಕ್ ಹೇಳಿದ್ದೇನ್ರಿ, ಹೆಂಗೋ ಆಟೋಮೆಟಿಕ್ ಆಗಿ ನಿಂತ್ಕೊಂಡ್ಬಿಟ್ರಿ. ಅವಾಗ್ಲಿಂದ ಹೀರೋಗಳು ಬಂದಾಗ ನಿಂತ್ಕೊಳ್ಳಿಲ್ಲ, ಇವಾಗ ಅಲ್ವಾ? ಆಕ್ಚುಲಿ ಏನ್ ಗೊತ್ತಾ, ನಮ್ ರಚ್ಚು ಮ್ಯಾಮ್ ಸ್ಟೇಜ್ ಮೇಲೆ ಬಂದ್ರೇನೆ ಚಂದ, ಮಾತಾಡಿದ್ರೇನೆ ಚಂದ. ಶಿ ಇಸ್ ಹಿಯರ್. ಜೋರಾದ ಚಪ್ಪಾಳೆ ಬರ್ಲಿ ನಿಮ್ನ ಮೀಟ್ ಮಾಡೋದಕ್ಕೆ, ನಿಮ್ನ ಮಾತನಾಡ್ಸೋದಕ್ಕೆ. ಬರ್ಲಿ ಜೋರಾದ ಚಪ್ಪಾಳೆ. ಈಗ ವೇದಿಕೆಗೆ ಕಿಚ್ಚು ಹಚ್ಚು, ಯಾಕಂದ್ರೆ ನಿಮ್ ಮುಂದೆ ಇದ್ದಾರೆ ರಚ್ಚು. ಹಂಪಿ ಉತ್ಸವಕ್ಕೆ ಸ್ವಾಗತ, ಸುಸ್ವಾಗತ. ಎಲ್ರಿಗೂ ನಮಸ್ಕಾರ. ಮೊದಲದಾಗಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹೇಗಿದ್ದೀರಾ ಎಲ್ರು? ಹೇಗಿದ್ದೀರಾ ಎಲ್ರು? ತುಂಬ ಖುಷಿ ಆಯಿತು. ಮೊದಲನೇ ಬಾರಿಗೆ ನಾನು ಈ ಒಂದು ಉತ್ಸವಕ್ಕೆ ಬರ್ತಿರೋದು, ಹಂಪಿ ಮಹೋತ್ಸವಕ್ಕೆ. ಇಲ್ಲಿ ಸೇರಿರುವಂಥ ಎಲ್ಲ ಗಣ್ಯರಿಗೂ ಎಲ್ರಿಗೂ ನನ್ನ ನಮಸ್ಕಾರಗಳು. ಏನು ಹೇಳಿ ಮಾತೇ ಬರ್ತಿಲ್ಲ ನನಗೆ ಇಷ್ಟು ಜನ ನೋಡ್ತಿರ್ಬೇಕಾದ್ರೆ. ಬಟ್ ಐ ಡೋಂಟ್ ನೋ, ವೆರಿ 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 ಹ್ಯಾಪಿ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇಷ್ಟು ಜನನ ಮೈಂಟೈನ್ ಮಾಡ್ತಿರೋವಂಥ ಪ್ರತಿಯೊಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರುವಂಥ ಎಲ್ರಿಗೂ ನನ್ನ ನಮನಗಳು. ತುಂಬ ನೀಟಾಗಿ ಹ್ಯಾಂಡ್ಲ್ ಮಾಡ್ತಿದ್ದೀರಾ ಎಲ್ರೂ. ಹಾಗೆ ಈ ಕಾರ್ಯಕ್ರಮ ಕೂಡ ಅಷ್ಟೇ, ರಾಜ್ ಅವರ ತಂಡ ಆರ್ಗನೈಸ್ ಮಾಡಿರೋವಂಥದ್ದು. ಅವ್ರಿಗೂ ಕೂಡ ರಾಜ್ ಈವೆಂಟ್ಸ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ನಮ್ಮನ್ನೆಲ್ಲರೂ ಈ ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ. ಆ್ಯಂಡ್ ತುಂಬ ದಿನಗಳಾದಮೇಲೆ ನಾನು ಹಂಪಿಗೆ ಬರ್ತಿರೋದು. ಇನ್ನೊಂದು ವಿಷಯ, ನನ್ನ ಸಿನಿಮಾ 2 ಸಿನಿಮಾ 25 ದಿನ ತುಂಬ ಸಕ್ಸಸ್ಫುಲ್ ಆಗಿ ಪೂರೈಸಿದೆ. ಅದರಲ್ಲಿ ಒಂದು ಸಿನಿಮಾ, ಕಲ್ಟ್ ಸಿನಿಮಾ, ನಾವು ಹಂಪಿಲೇ ಶೂಟಿಂಗ್ ಮಾಡಿದ್ದು. ಎಲ್ಲರೂ ಕೂಡ ನನ್ನ ಶೂಟಿಂಗಲ್ಲಿ, ಐ ಥಿಂಕ್ ಹಂಪಿ ವಿರೂಪಾಕ್ಷ ದೇವಸ್ಥಾನದಲ್ಲಿ ನನ್ನ ಶೂಟಿಂಗ್ ನಡೆದಿದ್ದು. ಸೊ ಬಂದಿದ್ದು ಎಲ್ಲರೂ ಕೂಡ ತುಂಬ ಸ್ವೀಟಾಗಿ ಆ್ಯಂಡ್ ತುಂಬ ಪ್ರೀತಿಯಿಂದ ನನ್ನನ್ನು ಇನ್ವೈಟ್ ಮಾಡಿ ಮಾತಾಡಿಸಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಖುಷಿಗೆ ನನಗೆ ಮಾತೇ ಬರ್ತಿಲ್ಲ ಖುಷಿಗೆ. ಅದಕ್ಕೆ ಡೈಲಾಗ್ ಹೇಳಿದ್ರೆ ನಮ್ಮ ಹುಡುಗರು ಕುಸಾಬಿಡ್ತಾರೆ. ಡೈಲಾಗ? ಹಾ ಪ್ಲೀಸ್. ಡೈಲಾಗು ನಾನು ನನ್ನ ಮೊದಲನೇ ಸಿನಿಮಾ ಡೈಲಾಗ್ ಹೇಳ್ತೀನಿ. ನನಗೆ ದರ್ಶನ್ ಸರ್ ಹೇಳಿ ಡೈಲಾಗ್ ಹೇಳ್ತೀನಿ ನಾನು. ಐ ಲವ್ ಯು ಅಂತೀರಾ? ಯಾಕೆ ಬುಲ್ಬುಲ್ ಮಾತಾಡಕ್ಕೆ ಇಲ್ವಾ? ರಚ್ಚು ಮ್ಯಾಮ್, ನಾನು ನಿಮ್ಗೆ ಕೇಳಬೇಕು, ನಿಮ್ಮ ಮೊದಲನೇ ಹಂಪಿ ಅಂತ ಹೇಳಿದ ತಕ್ಷಣ ನಿಮ್ಮ ಮೊದಲನೇ ಅನುಭವ ಏನು? ಡೆಫಿನೆಟ್ಲಿ ವಿರೂಪಾಕ್ಷ ಟೆಂಪಲ್ ನನಗೆ ತುಂಬಾ ಇಷ್ಟ ದೇವಸ್ಥಾನ. ನಮ್ಮ ತಂದೆ ತಾಯಿ ಜೊತೆಗೆ ನಾನು ಬಂದಿರೋದುಂಟು ಹಲವಾರು ಬಾರಿ. ಆ್ಯಂಡ್ ಶೂಟಿಂಗ್ ಅಂತ ಬಂದ ತಕ್ಷಣ ಡೆಫಿನೆಟ್ಲಿ ಅಟ್ಲೀಸ್ಟ್ ಒಂದು ಸಾಂಗಲ್ಲಾದರೂ ನಾವು ಇಲ್ಲಿರ್ತೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಾನು ಮೊದಲನೇ ಬಾರಿಗೆ ಬಂದಿರೋದು. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ಡೆಫಿನೆಟ್ಲಿ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನು ಈ ಒಂದು ಅದ್ಭುತವಾಗಿರೋಂಥ ಒಂದು ವೇದಿಕೆಯಲ್ಲಿ ಆಗಿರ್ಬೋದು, ಎಲ್ಲರ ಮುಂದೆ ಮಾತಾಡೋಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ತುಂಬ ಥ್ಯಾಂಕ್ಸ್. ಹಂಪಿ ಒಂದು ವಂಡರ್ಫುಲ್ ಲೊಕೇಶನ್, ಜೊತೆಗೆ ವೆರಿ ಲಕ್ಕಿ ಲೊಕೇಶನ್. ಇಲ್ಲಿ ಶೂಟ್ ಮಾಡಿರೋ ಎಲ್ಲಾ ಪ್ರಾಜೆಕ್ಟ್ಸು ಸೂಪರ್ ಡೂಪರ್ ಹಿಟ್. ಅದಕ್ಕೆ ಹೇಳಿದ್ದು, ಸಿನಿಮಾ ಮಾಡಿದ್ದು ನಾವು 25ನೇ ದಿನ ನಮಗೆ ತುಂಬ ಸಕ್ಸಸ್ಫುಲ್ ಆಗಿ ಅದು ತೆರೆ ಕಾಣ್ತಿದೆ. ಎಲ್ರಿಗೂ ಹೃತ್ಪೂರ್ವಕ ವಂದನೆಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಇನ್ನೊಂದು ಸ್ವೀಟ್ ನ್ಯೂಸ್ ಏನು ಅಂದ್ರೆ, ಎಣ್ಣೆಗೂ ಹೆಣ್ಣಿಗೂ ಈ ಹಾಡನ್ನ ಹಾಡಿರುವಂತಹ ಮಂಗ್ಲಿ ಅವರು ಕೂಡ ಬಂದಿದ್ದಾರೆ ಇವತ್ತು. ಶಿ ಇಸ್ ಅರೌಂಡ್. ಓಕೆ, ಇದರ ಮಂಗ್ಲಿ ಅವರು. ಓಕೆ, ಸೊ ಅವರು ಬಂದಿದ್ದಾರೆ. ಎಲ್ಲ ಒಂಥರ ಸ್ವಲ್ಪ ಅಲ್ಲ ಮುಡುಗರು ಸುಮ್ನೆ ಪಾಪ. ಅಲ್ಲ, ಅವ್ರಿಗೆ ಫೋಟೋ ಬೇಕಂತೆ. ನಾನು ಅಲ್ಲಿ ಬಂದ್ರೆ ನನ್ನ ಏನ್ ಕಷ್ಟ ಆಗತ್ತೆ ಗೈಸ್. ಅಲ್ಲ, ಅವ್ರಿಗೆ ಪಾಪ ವೈಟ್ ರೈಸ್ ಹೋಗಿ ಫ್ರೈಡ್ ರೈಸ್ ಆಗ್ತಾ ಇದೆ ಅಂತೆ, ಸ್ವಲ್ಪ ಮಾತಾಡಿಸ್ಬಿಡಿ. ಇಲ್ಲ ಕಣ್ರು, ನಾನು ಹೆಂಗ್ ಬರ್ಲಿ ಆ ಕಡೆ? ನೀವೇ ಬರ್ತೀರಾ? ನಿಮ್ಮೊಬ್ರನ್ನ ಕರೆದ್ರೆ ಅವರು ಬರ್ತಾರೆ. ನಾನೇ ಬರ್ಲಾ? ಇಲ್ಲ 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 ಇಲ್ಲ, ಅವರೇ ಸೆಲ್ಫಿ ತಗೊಂಡ್ಬಿಡ್ತಾರೆ ನಿಮ್ಮ ಒಟ್ಟಿಗೆ. ಓಕೆನಾ? ಸೆಲ್ಫಿ ಅವರೇ ಸೆಲ್ಫಿ ತಗೊಂಡ್ಬಿಡ್ತಾರೆ ಅವ್ರ ಫೋನ್. ಎಲ್ಲಿ ಬರ್ಲಿ? ಎಲ್ಲಿ ದಾರಿ ಇದೆ ಅಂತ ಬರ್ಲಿ? ನೀವು ಬರ್ತೀರಾ? ನೀನ್ ಬಂದ್ರೆ ಅವ್ರು ಬರ್ತಾರೆ, ಅವ್ರು ಬಂದ್ರೆ ಇವ್ರು ಬರ್ತಾರೆ. ಒಬ್ರನ್ನ ಸೆಲೆಕ್ಟ್ ಮಾಡ್ಲಾ? ಒಬ್ರನ್ನ ಸೆಲೆಕ್ಟ್ ಮಾಡ್ಲಾ? ಯಾರನ್ನ ಸೆಲೆಕ್ಟ್ ಮಾಡ್ಲಿ?
3 ಲಕ್ಷ ಪ್ಲಸ್ ನಮ್ಮ ಜನಸಾಗರದಲ್ಲಿ ಅಲ್ಲಿರೋರು. ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರಾ? ಓಕೆ, ಯಾರು ಆ ಲಕ್ಕಿ ಪರ್ಸನ್? ಅವರು ವೈಟ್ ಟಿ ಶರ್ಟ್ ಆ ಮಗು ಕಮ್ಯ ನೀವಲ್ಲ ಹೇ ಸುಮ್ಮನೆ ಇರಪ್ಪ, ಅಲ್ಲಿ ಬಿಡಲ್ಲ. ಏ ಇಲ್ಲಿ 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 ಮೇಡಮ್ ನೀವು ಕರೆದ್ರೆ ಹುಡುಗರು ನಿಮ್ ಎಲ್ಲರ ಕೈಗೆ ಪರವಾಗಿ phone ಅವರೊಬ್ಬರಿಗೆ ತಗೊಂತಾರೆ. ಒಂದು ಸೆಲ್ಫಿ ಹಾಯ್ ಹಾಯ್ ಎಲ್ಲರಿಗೂ ಹಾಯ್. ಅವ್ರ ಕಡೆಯಿಂದ ಒಬ್ರು ಮಾತ್ರ ಸೆಲೆಕ್ಟ್ ಆಗಿರೋದು. ಆ ಲಕ್ಕಿ ಪರ್ಸನ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರು ವೈಟ್ ಟಿ ಶರ್ಟ್ ಅಂಟಿದ್ದಾಗೆ ಎಷ್ಟು ಹಾ, ವೈಟ್ ಟಿ okay, ಶರ್ಟ್ super. ಎತ್ತಿಟ್ಕೊಂಡ್ರು ನೋಡಿ. ಬಾ ಪುಟ್ಟಿ ಬಾ 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 ಬಾ. ಓಕೆ, ಯಾರಿಗುಂಟು ಯಾರಿಗಿಲ್ಲ? ಪುಟಾಣಿ ಏ ಸೋ ಕ್ಯೂಟ್, ಎರಡು ಜೋಡಿ ಸಖತ್ತಾಗಿದೆ. ನಿಮ್ ಹೆಸರೇನು? ಐಸಿರಿ ಅಂತೆ. ಐಸಿರಿ ನಿಮ್ ಎಲ್ಲರ ಪರವಾಗಿ ಐಸಿರಿಗೆ ಒಂದು ಸೆಲ್ಫಿ. Okay. ಓಕೆನಾ? ಆಯ್ತಾ? ಗೋ ಫಾರ್ ಇಟ್ ಐಸಿರಿ. ದಟ್ಸ್ ವೆರಿ ಸ್ವೀಟ್ ಆಫ್ ಯು. ಓಕೆ, ಅಮೇಜಿಂಗ್. ಒಂದ್ ಸ್ಟೆಪ್ ಹಾಕ್ಬೋದಾ ಕೇಳ್ತಾ ಇದ್ದಾರೆ ಎಲ್ಲರೂ. ಇಲ್ಲ ಪಾಪ ಅಲ್ಲಿಂದ ತುಂಬಾ ರಚ್ಚು ರಚ್ಚು ಅಂತ ಇದ್ದಾರೆ ಅಲ್ಲಿ ಎಲ್ಲರೂ. ಏ ಅಲ್ಲಿ ಡ್ರೋನ್ ಅಲ್ಲೇ ಬರ್ಬೇಕು, ಅಲ್ಲಿವರೆಗೂ ಬರಕ್ಕಲ್ಲ. ಅಬ್ಬಾ ಅಬ್ಬಾ. ಸರ್ ನಾನೇ ಕರ್ದಿದ್ದೆ ಸರ್ ಅವ್ರೊಬ್ರನ್ನ. ಒಬ್ರು, ಆ ಒಬ್ಬರು ಯಾರು? ಹುಷಾರು ಒಬ್ರು ಮಾತ್ರ. ಹುಷಾರು ಮನೆ ಹುಷಾರು ಕಡೆಯಿಂದ. ಹುಷಾರು ಹುಷಾರು. ಏ ಹುಷಾರಪ್ಪ. ಯಾವ್ದಾದ್ರು ಕನ್ನಡಕ ವೆಲ್ಡಿಂಗ್ ಶಾಪ್ ಇದ್ದಂಗಿದೆ. ಬಂದ್ಬಿಡಿ ಮೇಡಮ್ ಬಂದ್ಬಿಡಿ ಮೇಡಮ್ ಬೇಗ. ಪೊಲೀಸ್ ಅವ್ರಿಗೆ. ಎಲ್ರನ್ನು ಕರೆದ್ರೆ ಕಷ್ಟ ಆಗುತ್ತೆ, ಹಾ, ಅವರೆಲ್ಲ ಹಾ, ಬೈತಾರೆ okay. ಆಮೇಲೆ. ಬನ್ನಿ. ಬಾಸ್ ಯಾವ್ದಿದ್ ಕನ್ನಡಕ ವೆಲ್ಡಿಂಗ್ ಶಾಪ್ದು? ಓಕೆ, ಏನ್ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಶರಣ ಅಂತೇಳಿ. ಬನ್ನಿ ಸರ್ ತಗೊಳ್ಳಿ. ಅಬ್ಬಬ್ಬಬ್ಬ. ಶರಣ ಅವರೇ, ಈ ದಿನನ, ಈ ಘಳಿಗೆನ, ಈ ಹಂಪಿ ಉತ್ಸವ 2026 ಇನ್ನು ಲೈಫ್ ಟೈಮ್ ಅವ್ರು ಮರೆಯಲ್ಲ. ಇನ್ನು ಆ ಫೋನು ಯಾರಿಗೂ ಕೊಡಲ್ಲ. Thank you so ನೀವು much. ಕೇಳಬೇಡಿ. ಖುಷಿನಾ? ತುಂಬಾ ಖುಷಿ. ಥ್ಯಾಂಕ್ ಯು. ಶುಭ ದಿನ. ಸೂಪರ್ Okay. ಸೂಪರ್ ಸೂಪರ್, ಆಲ್ ದ ಬೆಸ್ಟ್ ಬ್ರೋ. ಇದೇ ಸೈಕಲ್ ಗ್ಯಾಪ್ ಅಲ್ಲಿ ನಿನ್ ಮೊಬೈಲ್ ಪಾಸ್ವರ್ಡ್ ನ ನೋಡ್ಕೊಂಡಿದ್ದೀನಿ. ಆಮೇಲೆ ಸಿಗೋಣ. ರಚು ಮ್ಯಾಮ್ ಒಂದ್ ಸ್ಟೆಪ್ ಅಂತ ಕೇಳ್ತಾ ಇದ್ದಾರೆ, ಒಂದೇ ಒಂದ್ ಸ್ಟೆಪ್ ಅಂತ. ಮ್ಯೂಸಿಕ್ ಪ್ಲೀಸ್. ಹಲೋ, ನೀವು ಒಂದ್ ಸ್ಟೆಪ್ ಅಂದ್ರೆ ಹೇಳ್ಬೇಕು, ಅವ್ರಿಲ್ಲ ಅಂದ್ರೆ ಒಂದ್ ಸ್ಟೆಪ್ ಅಂದ್ರೆ ಹಿಂಗಿರ್ತಾರೆ. ಕರೆಕ್ಟ್. ಹೌದಾ? ಒಂದು 10. ನನ್ನ ಜೊತೆ ನೀವ್ ಎಲ್ಲರೂ ಸ್ಟೆಪ್ ಹಾಕಿದ್ರೆ ನಾನು ಹಾಕ್ತೀನಿ, Come on. ಇಲ್ಲ ಅಂದ್ರೆ ನಾನು ಹಾಕಲ್ಲ. ಏನು? ಓಕೆನಾ? ರೆಡಿನಾ ಹಂಪಿ? ಮ್ಯೂಸಿಕ್. ಮ್ಯೂಸಿಕ್ ಪ್ಲೀಸ್.